ನಮ್ಮ ವಿದ್ಯಾರ್ಥಿನಿಯರಿಗೆ ಸ್ವಾವಲಂಬಿಗಳ ಅನುಸಾರವಾಗಿ ಅವರಿಗೆ ಉದ್ಯೋಗ ಅವಶ್ಯ ಬೇಕೇ ಬೇಕು. ನಾವು ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಪಡ್ಕೊಂಡಿರ್ತೀವಿ, ಪಡ್ಕೊಂಡು ಸಹಿತ ತಕ್ಕಂತೆ ಉದ್ಯೋಗ ನಮಗೆ ದೊರಿಬೇಕು ಅನ್ನುವಂಥ ಭಾವನೆಯಿಂದ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಉದ್ಯೋಗ ಮೇಳದಲ್ಲಿ ಬಂದಿರತಕ್ಕಂಥ ಸುಮಾರು 50 ಕಂಪನಿಗಳಲ್ಲಿ ಸಹಿತ ಅವರಿಗೆ ಶಿಕ್ಷಣಕ್ಕನುಗುಣವಾಗಿ ಉದ್ಯೋಗಗಳನ್ನ ಕೊಡುವಂತ ಕೆಲಸ ಆಗಬೇಕು. ಇಲ್ಲಾಂದ್ರೆ ಸುಮ್ಮನೆ ಕಾಟಾಚಾರ ತಗೊಂಡು ಮತ್ತೆ ಹೋಗಿ ಒಂದು ತಿಂಗಳೊಳಗೆ ಬ್ಯಾಡ್ಪಾ ನೀವು ಹೋಗತ್ತಂದ್ರೆ ಅವರೆಲ್ಲೇ ಹೋಗ್ಬೇಕು, ಅದಾಗಬಾರ್ದು. ಮತ್ತು ನಮ್ಮೆಲ್ಲ ವಿದ್ಯಾರ್ಥಿನಲ್ಲಿ ಛಲ ಬೇಕು. ಅನೇಕ ಕ್ಷೇತ್ರದೊಳಗೆ ಉದ್ಯೋಗ ಖಾಲಿ ಇದಾವೆ, ಹಂಗೆ ತಿರುಗಾಡ್ತಾರೆ. ನಿರುದ್ಯೋಗಿ ಆಗಿ ತಿರುಗಾಡ್ತಾರೆ, ಅಲ್ಲಿ ಹೋಗಿ ಸೇರಾಗ್ತಾ ಇರಲಿಲ್ಲ. ಅನೇಕ ಕಂಪನಿ ಒಳಗ, ಅನೇಕ ಅಂಗಡಿಗಳೊಳಗೆ ಅಕೌಂಟೆಂಟ್ರು ಖಾಲಿ ಸಿಗಂಗಿಲ್ಲ, ಅಕೌಂಟ್ ನಿಭಾಯಿಸುವಂಥವ್ರು ಅಂಥದ್ರೊಳಗೆ ನಾವು ತರಬೇತಿ ಪಡಿಬೇಕು. ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ನಾವು ಲೆಕ್ಕ ಸಿದ್ಧಪಡಿಸ್ಬೇಕು ಅನ್ನೋಂಥ ತರಬೇತಿ ಪಡೆದ್ರೆ ನಿಮಗೆ ಕ್ಯೂ ಹತ್ತಿ ಕೊಡ್ತಾರೆ. ಅದರೊಳಗೆ ಇನ್ನು ಸಾಮಾನ್ಯ ಕೆಲಸ ಇಲೆಕ್ಟ್ರಿಷಿಯನ್ನ, ನೀವು ಮನೆಯೊಳಗ ಪ್ಲಂಬರ್ಗಳು, ಅದು ಬಹಳ ದೊಡ್ಡ ಪ್ರಮಾಣದ ಖಾಲಿಗಳಲ್ಲ. ಮನೆಯೊಳಗೆ ಏನಾದ್ರು ತೊಂದರೆಯಾಗಿ ಸ್ವಿಚ್ ಕೆಟ್ಟು, ಫ್ಯಾನ್ ಕೆಟ್ಟು, ನಳ ಮುರಿತು, ಅದಕ್ಕೆ ಪಾಳೆ ಹಚ್ಚಿ ಕರಿಬೇಕು. ಅವ್ರನ್ನ ಒಂದು ನಿಮಿಷ ಒಂದು ಗಂಟೆ ಆಗಿರ್ಬೇಕಾದ್ರೆ ಅವ್ರಿಗೆ 300 ರೂಪಾಯಿ ತಗೊಂಡು ಹೋಗ್ತಾರೆ. ನಿಮ್ಗೆ ಗೊತ್ತಿಲ್ಲ, ಉದ್ಯೋಗ ಹಿಂಗೆ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಮಗೊಮ್ಮೆ ಟ್ರಾನ್ಸ್ಫರ್ ಪೋಸ್ಟ್ ಸಿಗ್ಬೇಕಾದ್ರೆ ಸಿಗುವುದಿಲ್ಲ. ಕಳೆದ ಮೇಲೆ ಹೋಗ್ಬೇಕು, ನಾವು ಪರಿಶ್ರಮ ಪಡಬೇಕು. ಯಾವ ಉದ್ಯೋಗ ಕನಿಷ್ಠ ಶ್ರೇಷ್ಠ ಅಲ್ಲ, ನಮ್ಮ ಮ್ಯಾಲೆ ಡಿಪೆಂಡ್ ಇರುತ್ತೆ. ಕಷ್ಟಪಟ್ಟು ಮ್ಯಾಲ ಬರುವಂತ ಕೆಲಸ ನಮ್ಮ ಯುವಕರು ಯುವತಿಯರು ಕೊಡಾಕ ಮಾತ್ರ ನಾವು ಯಶಸ್ವಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಕೇವಲ ನಮ್ಗೆ ನಾವು ಪುಸ್ತಕಲ್ಲೇ ಕೊಡ್ಲಿ, ನಮ್ಗೆ ಕಷ್ಟ ಬೇಡ, ನಮ್ಗೆ ಉದ್ಯೋಗ ಸಿಗಬೇಕು ಅಂದ್ರೆ ಆ ಭಗವಂತನು ನಮ್ಮನ್ನು ಕಾಪಾಡಕ್ಕೆ ಆಗೋದಿಲ್ಲ. ಈಗ ಎಲ್ಲೆಲ್ಲೋ ಹೋಗ್ತಾರೆ, ಬೆಂಗಳೂರೊಳಗೆ ಕಾರ್ಖಾನೆ ಒಳಗೆ 25,000 ಪಗಾರ ದುಡಿತಾರೆ, ಅವ್ರ ಖರ್ಚು 40,000 ಆಗ್ತದೆ, ಬಿಟ್ಬಿಟ್ಟು ಓಡಿ ಬರ್ತಾರೆ. ಹಂಗಾಗ್ಬಾರ್ದು, ನಮ್ಗೆ ಲೆಕ್ಕ ಹಾಕೊಂಡು ಸೇರ್ಬೇಕು. ನಾವೇ ನೆಮ್ಮದಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಕಾರ್ಖಾನೆ ಒಳಗೆ ಸೇರಿದಾಗ, ಎಲ್ಲೇ ಫ್ಯಾಕ್ಟ್ರಿ ಒಳಗೆ ಸೇರಿದಾಗ, ಇಲ್ಲಾಂದ್ರೆ ನಾವು ಸ್ವಂತ ಕಾಲ ಮೇಲೆ ಉದ್ಯೋಗ ಮಾಡಿ ಬದುಕುವಂತ ಕೆಲಸ ಆಗ್ಬೇಕು. ನಾವೆಲ್ಲ ಈ ಬಿಆರ್ಎಲ್ ನೋಡಿದೀವಿ. ಬಿಆರ್ಎಲ್ ಮಾಲೀಕ ಸಂಕೇಶ್ವರ ಅವರು ಮೊದಲ ಹಮಾಲಿ ಮಾಡ್ತಿದ್ದಾರೆ, ಡೈರೆಕ್ಟ್ ಚೀಲ ಹೊತ್ತು ಹೋಗಿಟ್ಟಿದ್ರು ಮೊದಲು. ಆಮೇಲೆ ಹೆಂಗೇನೋ ಸಾಲ ಮಾಡಿ ಒಂದು ಟ್ರಕ್ ತಗೊಂಡು ಇಡೀ ದೇಶ ತುಂಬಾ ಬಿಆರ್ಎಲ್ ಜಾಲದ ಈಗ ನೋಡ್ತೀವಿ ನಾವು. ಸಾವಿರಾರು ಕೋಟಿ ಉದ್ಯೋಗ ನಿರ್ಮಾಣ ಆಗ್ಯದ. ಹಂಗೆ ಛಲ ಬೇಕು. ನಾವು ಇನ್ನೇನು ಉದ್ಯೋಗ ಮಾಡಲಿ, ಸಣ್ಣ ಉದ್ಯೋಗ ನಾವು ಡೆಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಯಾರು ಕೊಡ್ಬೇಕು? ನೀವು ದೊಡ್ಡ ಉದ್ಯೋಗಿ, ನಿಮ್ಮ ನೀವು ಭರವಸೆ ಬೇಕು. ನಾನು ಸಾಧನೆ ಮಾಡ್ತೀನಿ, ಛಲದಿಂದ ನೀವು ಯಾರಾದ್ರೂ ಉದ್ಯೋಗ ಪಡ್ಕೊಂಡ್ರ ಅಥವಾ ಸ್ವಯಂ ಉದ್ಯೋಗ ಮಾಡಿದ್ರ ನಿಮ್ಗೆ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದು. ಒಂದು ಉದಾಹರಣೆ ನಾ ಹೇಳ್ತೀನಿ. ತಮಿಳುನಾಡು ಒಬ್ಬ ಬಡ ಹೆಣ್ಮಕ್ಳು, 7 ಮಂದಿ ಹೆಣ್ಮಕ್ಳು, ಗಂಡ್ಮಕ್ಳಿಲ್ಲ, ಹೋಟೆಲ್ದೊಳಗ ಕಸ ಮುಸುರಿ ಮಾಡಕ್ ಹೋಗಿದ್ದೆ ಹೆಣ್ಮಕ್ಳು. ಅಲ್ಲೇ ಹೋಗಿ ಯಾರು ಗಿರಾಕಿಗಳು ಬರ್ತಾರ ಅವ್ರ ಕಡೆಯಿಂದ ವಿದ್ಯಾ ಪಡ್ಕೊಂಡು ಯಾವುದು IT ಕಂಪನಿ ಶಿಕ್ಷಣ ಕಲ್ತಾರೆ. ಆ ಕಲ್ತ್ರಿ ಅಮೆರಿಕದಾಗ 100 ಮಂದಿ IT ಕಂಪನಿ ತಗಲ್ಲ ನಿರುದ್ಯೋಗಿ ಇಂಡಿಯನ್ಸ್ ಯಾರು ಬಡವಲ್ಲ ಅವ್ರು ಕಲ್ತಾರ ಉದ್ಯೋಗ ಕೊಡಾಕತ್ತೆ. ಆ ಸಾಮರ್ಥ್ಯ ಬಳಸ್ಕೊಂಡ ಇದೆಲ್ಲ ಕೆಲಸ ಮಾಡಕ್ಕೆ ಅಂದ್ರೆ ಅಷ್ಟು ನಮ್ಮಲ್ಲಿ ಗುರಿ ಬೇಕು. ಆ ಗುರಿ ಬೆನ್ನು ಹತ್ತಿ ನಾವು ಸತತ ಪ್ರಯತ್ನ ಮಾಡಿದಾಗ ಜೀವನದಾಗ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಅಲ್ಲ. ಯಾರು ಒಮ್ಮೆ ಎಲ್ಲ ಬಂಗಾರ ಚಮಚೆ ಬಾಯ ಹಿಡ್ಕೊಂಡು ಹುಟ್ಟಿದಾಗಿಲ್ಲ, ಎಲ್ಲ ಬಡತನದಾಗ ಹುಟ್ಟ್ಯಾರ. ನಾವು ಎಲ್ಲ ಇಲ್ಲಿ ಹುಟ್ಟಿದ್ರೆ ಈಗೇನೋ ಕಷ್ಟಪಟ್ಟು ದುಡಿದೀವಿ, ಕಷ್ಟಪಟ್ಟು ಪ್ರಯತ್ನ ಮಾಡ್ತೀವಿ ಅಂತ ನಾವು ಈ ಸ್ಥಾನಕ್ಕೆ ಕೊಟ್ಟಿವಿ. ನೀವು ಪ್ರಯತ್ನ ಮಾಡ್ರಿ, ನಿಮಗೆ ಯಶಸ್ವಿ ಭಗವಂತ ಎಲ್ಲೂ ಕೈ ಬಿಡಂಗಿಲ್ಲ. ದುಡಿದವ್ರ ಪಗಾರ ಸಿಗ್ತದ, ಆದ್ರೆ ದುಡಿಲಾರ್ದ ಪಗಾರ ಕೇಳಿದ್ರೆ ಯಾರು ಕೊಡಂಗಿಲ್ಲ.
ದುಡಿಬೇಕು ಅಂತ ಮಾತನ್ನ ಆ ಛಲ ನಾವು ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈ ಉದ್ಯೋಗ ಮೇಳದಲ್ಲಿ ನನಗೂ ಆಹ್ವಾನಿಸಿ ಇಲ್ಲಿ ಅನೇಕ ನಿರುದ್ಯೋಗಿ ಯುವಕರಿಗೆ ಈ ಉದ್ಯೋಗ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಅನೇಕ ಕಂಪನಿಗಳನ್ನ ಕರೆದು ನಿಮ್ಮ ತರಬೇತಿ ಪ್ರಕಾರ ಅವನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಆ ಕಾರಣಕ್ಕಾಗಿ ಮುಂದೆ ಸಹಿತ ನಾವು ಸ್ವಾಭಿಮಾನದಿಂದ ಬದುಕುವಂತಹ ಕೆಲಸ ನಾವು ಈ ಸಮಾಜದಲ್ಲಿ ಬೇಕಾದಾಗ ಬದುಕಲಿಕ್ಕೆ ಸಾಧ್ಯವ. ಆ ದಾರಿಯನ್ನು ಹುಡುಕಾಡಿ ನಿಮಗೆಲ್ಲ ಉದ್ಯೋಗ ಸಿಗಲಿ, ಆ ಭಗವಂತ ಒಳ್ಳೆಯದು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಇಲ್ಲಿ ಕರೆಸಿ ನಿಮ್ಮೆಲ್ಲರ ಉದ್ಯೋಗದ ಮೇಲೆ ಆಶೆಯನ್ನ ಇಲ್ಲಿ 20 ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದು ನೋಡಿ ನನಗೆ ಒಂಥರ ಖುಷಿ ಅನಿಸ್ತದ, ಒಂಥರ ಮನಸ್ಸು ಬೇಸರ ಅನಿಸ್ತದ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಿಗಳಪ್ಪ ಹಾಗೆ ತಿರುಗಾಡ್ತಾರೆ. ಆದ್ರೆ ನೀವು ಉದ್ಯೋಗ ವಿದ್ಯಾರ್ಥಿ ಸಿಗ್ತಾವ. ಆ ಪ್ರಯತ್ನ ಬೇಕು. ಪ್ರಯತ್ನ ಬಿಟ್ಟು ಮನೆಗೆ ಕೂತಿರ್ತ ನಮಗೆ ಯಾರು ಬಂದ ಮಾತಾಡ್ಸಂಗಿಲ್ಲ. ಅಥವಾ ಬರ್ತಿರ್ತಕ್ಕಂಥ ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕು ನಾವು. ಅದಾಗಲಿಕ್ಕೆ ಬಿಟ್ಟು ಹೋಗ್ರಿ, ಮತ್ತೆ ಬೇರೆ ಹೇಳ್ರಿ. ನಿಮ್ಮ ಪರಿಣಿತಿಯನ್ನ ನೋಡಿ, ನಿಮ್ಮ ಸ್ಕಿಲ್ ನೋಡಿ ಮತ್ತೊಬ್ಬರು ಆಹ್ವಾನ ಮಾಡ್ತಾರೆ ನೀವು. ಆ ರೀತಿ ನೀವು ಟ್ರೈನಿಂಗ್ ಪಡ್ಕೊಂಡು ಉದ್ಯೋಗ ಆಯ್ಕೆ ಮಾಡ್ಕೊಳ್ತು ಅಂತ ಮಾತನ್ನು ಹೇಳಿ ನನಗೂ ಕೆಡಿಪಿ ಸಭೆಯ ಹೋಗಿದ್ವಿ. ಇಲ್ಲಿ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿದ್ದ ಎಲ್ಲ ಅತಿಥಿ ಮಹೋದಯರಿಗೆ, ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ, ಪತ್ರಕರ್ತ ಮಿತ್ರರಿಗೆ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಧನೆ ಪರಮಪದ, ಸಾಧಿಸಿದವನೇ ನಿಜವಾದ ಸಾಧಕ. ಅಂತಹ ಸಾಧಕರ ಸಾಲಿನಲ್ಲಿ ನಿಲ್ಲುವಂತಹ ವ್ಯಕ್ತಿಗಳು ನೀವಾಗಬೇಕೆಂದು ತಮ್ಮ ಅತಿಥಿಪರ ಮಾತುಗಳ ಮೂಲಕ ಹೇಳಿದಂತಹ ಶ್ರೀ ಸಿದ್ದು ಸೌದಿ, ಮಾನ್ಯ ಶಾಸಕರು, ವಿಧಾನಸಭೆ ದೇವದಾರ ಮತಕ್ಷೇತ್ರ ಇವರಿಗೆ ತುಂಬ